ಸ್ವಾಗತ. ಬಣ ಬಡಿದಾಟದ ಮಧ್ಯೆ ರಾಜ್ಯಾದ್ಯಂತ ಕೇಸರಿ ಕಹಳೆ. ಬಿಜೆಪಿ ಅತೃಪ್ತರಿಂದ ಈಗ ಮತ್ತೊಮ್ಮೆ ವಕ್ಫ್ ವಿರುದ್ಧ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ. ಬಣ ಬಡಿದಾಟದ ಮಧ್ಯೆ ರಾಜ್ಯಾದ್ಯಂತ ಕೇಸರಿ ಕಹಳೆಯನ್ನ ಮೊಳಗಿಸೋದಿಕ್ಕೆ ಮತ್ತೊಮ್ಮೆ ಈಗ ಮುಂದಾಗಿದ್ದು ಇದು ಬಿಜೆಪಿಯ ಬಿ ಟೀಮ್ ಅಂತಾನೆ ಹೇಳ್ತೀವಿ. ಬಿಜೆಪಿ ಅತೃಪ್ತರಿಂದ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ಬಿವೈ ವಿಜಯೇಂದ್ರ ಆಯ್ತೀಗ ಯತ್ನಾಳ್ ಅಂಡ್ ಟೀಮ್ ಸರದಿ. ಇದೊಂಥರ ಬಿಜೆಪಿಯ ಬಿ ಟೀಮ್ ತರ ಆಗ್ಬಿಟ್ಟಿದೆ. ಇಂದಿನಿಂದ 1 ವಾರಗಳ ಕಾಲ ನಡೆಯುತ್ತೆ ರಾಜ್ಯ ಯಾತ್ರೆ. ಸಕಲ ತಯಾರಿ ರೆಡಿ ಮಾಡ್ಕೊಂಡಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ಲಿಂಬಾವಳಿ ಆಗಿರೋದು ಪ್ರತಾಪ್ ಸಿಂಹ, ಯತ್ನಾಳ್, ಮಾರ್ ಬಂಗಾರಪ್ಪ, ದೇಶ್ವರ್ ಇವರೆಲ್ಲರೂ ಕೂಡ ಇವ್ರ ಜೊತೆಗೂಡಿದ್ದಾರೆ ಯತ್ನಾಳ್ ಅವರ ಜೊತೆಗೆ. ಮೊದಲ ಹಂತದಲ್ಲಿ ಉತ್ತರ ಕರ್ನಾಟಕದಿಂದಲೇ ನಾವು ರಣಕಹಳಿಯನ್ನ ಮೊಳಗಿಸೋದಿಕ್ಕೆ ರೆಡಿ ಆಗಿದ್ದೀವಿ ಅನ್ನೋದನ್ನ ತೋರಿಸ್ತಾ ರಾಜ್ಯಾದ್ಯಂತ ಕಹಳೆಯನ್ನ ಮೊಳಗಿಸೋದಿಕ್ಕೆ ಮುಂದಾಗಿದೆ. ಇಂದಿನಿಂದ 1 ವಾರಗಳ ಕಾಲ ಉತ್ತರದಲ್ಲಿ ಶಕ್ತಿ ಪ್ರದರ್ಶನ. ಯತ್ನಾಳ್ ಅಂಡ್ ಟೀಮ್ ಸರ್ವ ಸನ್ನದ್ಧವಾಗಿದೆ. ಈ ಅಧಿವೇಶನ ಸ್ಟಾರ್ಟ್ ಆಗೋ ಹೊತ್ತಿಗೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲ ಇಡೀ ಕರ್ನಾಟಕನೇ ಒಂದ್ ರೌಂಡ್ ಹಾಕೊಂಡು ಬರಬೇಕು ವಕ್ಫ್ ವಿಚಾರದಲ್ಲಿ. ನಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ತೋರಿಸಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದಾರೆ. ಇಂದಿನಿಂದ 1 ವಾರಗಳ ಕಾಲ ಶಕ್ತಿ ಪ್ರದರ್ಶನ ವಕ್ಫ್ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ ನಿಂದ ನಡೆಯುತ್ತೆ. ರಾಜ್ಯ ಯಾತ್ರೆಗೆ ಸರ್ವ ಸನ್ನದ್ಧರಾಗಿದ್ದಾರೆ. ಉತ್ತರ ಕರ್ನಾಟಕದ ಒಂದಷ್ಟು ಭಾಗಗಳಲ್ಲಿ ಹೊರಡ್ತಾ ಯತ್ನಾಳ್ ಅಂಡ್ ಟೀಮ್ ನಿಂದ ರಾಜ್ಯ ಯಾತ್ರೆಗೆ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಬಿವೈ ವಿಜಯೇಂದ್ರ ಶತಾಯಗತಾಯ ಏನೇ ಮಾಡಿದ್ರು ಯತ್ನಾಳ್ ಅಂಡ್ ಟೀಮ್ ನ ಕರೆಸ್ಕೊಳ್ಳಿಕ್ಕಾಗ್ಲೇ ಇಲ್ಲ ಹೋರಾಟಕ್ಕೆ. ಜೊತೆಗೆ ಆ ಹೋರಾಟ ಏನೋ ಅಷ್ಟೊಂದು ಆಪ್ಟ್ ಆಯ್ತು ಅಂತ ಹೇಳಕ್ಕೂ ಆಗಲ್ಲ. ಇವತ್ತಿಂದ ಬೀದರ್, ನಾಳೆ ಕಲಬುರಗಿ, ನಾಡಿದ್ದು ಯಾದಗಿರಿ, 30ನೇ ತಾರೀಕು ವಿಜಯಪುರ, ಹಾಗೆ ಬಾಗಲಕೋಟೆ. ಡಿಸೆಂಬರ್ 1ರಂದು ಬೆಳಗಾವಿಯಲ್ಲಿ ಬೃಹತ್ ಅಹವಾಲು ಸಮಾವೇಶವನ್ನ ಸ್ವೀಕರಿಸೋಕೆ ಮುಂದಾಗ್ತಾರೆ, ಸಂಗ್ರಹಕ್ಕೆ ಮುಂದಾಗ್ತಾರೆ. ಇಂದಿನಿಂದ 1 ವಾರಗಳ ಕಾಲ ಉತ್ತರದಲ್ಲಿ ಶಕ್ತಿ ಪ್ರದರ್ಶನ. ಯತ್ನಾಳ್ ಅಂಡ್ ಟೀಮ್ ರೆಡಿಯಾಗಿದೆ. ರಾಜ್ಯ ಯಾತ್ರೆಗೆ ಸಕಲ ತಯಾರಿ. ಮೊದಲ ಹಂತದಲ್ಲಿ ಉತ್ತರ ಕರ್ನಾಟಕದಲ್ಲಿ ಶಕ್ತಿ ಪ್ರದರ್ಶನ. ಬಣ ಬಡಿದಾಟದ ಮಧ್ಯೆ ರಾಜ್ಯಾದ್ಯಂತ ಕೇಸರಿ ಕಹಳೆ. ಬಿಜೆಪಿ ಅತೃಪ್ತರಿಂದ ವಕ್ಫ್ ಜಮೀನು ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ವಕ್ಫ್ ವಿರುದ್ಧ ರಾಜ್ಯದಾದ್ಯಂತ ಮುಂದುವರೆದಿದೆ ಕೇಸರಿ ರಣಕಹಳೆ. ಬಣ ಬಡಿದಾಟದ ಮಧ್ಯೆ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದು ಬಿವೈ ವಿಜಯೇಂದ್ರ ಆಯ್ತು ಯತ್ನಾಳ್ ಟೀಮ್. ಇಂದಿನಿಂದ 1 ವಾರ ಉತ್ತರ, ತದನಂತರ ಬೇರೆ ಬೇರೆ ಪ್ಲಾನ್ಗಳಿರುತ್ತೆ. ಯತ್ನಾಳ್ ಅಂಡ್ ಟೀಮ್ ನಿಂದ ರಾಜ್ಯ ಯಾತ್ರೆಗೆ ಸಕಲ ಸಿದ್ಧತೆ ನಡೆದಿದೆ. ಮೊದಲ ಹಂತವಾಗಿ ಉತ್ತರ ಕರ್ನಾಟಕದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇನ್ನ ನವೆಂಬರ್ 25 ಅಂದ್ರೆ ಇವತ್ತು ಬೀದರ್ನಲ್ಲಿ, ನವೆಂಬರ್ 26 ಕಲಬುರಗಿಯಲ್ಲಿ, 27 ಯಾದಗಿರಿಯಲ್ಲಿ, ಹಾಗೆ ನವೆಂಬರ್ 30ರಂದು ವಿಜಯಪುರ, ಬಾಗಲಕೋಟೆ, ಡಿಸೆಂಬರ್ 1ರಂದು ಬೆಳಗಾವಿಯಲ್ಲಿ ಬೃಹತ್ ಅಹವಾಲು ಸಮಾವೇಶವನ್ನ ಮಾಡಲಿದ್ದಾರೆ. ಒಟ್ಟಾರೆ ವಕ್ಫ್ ವಿಚಾರದಲ್ಲಿ ನಾವು ಕೂಡ ಕೈ ಜೋಡಿಸಿದೀವಿ ಅಥವಾ ನಾವು ಕೂಡ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ತಯಾರಿಯನ್ನ ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ನಂತರ ಅಖಾಡಕ್ಕೆ ಸಿದ್ಧ ಮಾಡಿಕೊಂಡಿದ್ದಾರೆ ವೇದಿಕೆಯನ್ನ. ಬಣ ಬಡಿದಾಟದ ಮಧ್ಯೆ ಬಿಜೆಪಿ ಅತೃಪ್ತರೀಗ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ವಿಜಯೇಂದ್ರ ಒಂದಷ್ಟು ಟೀಮ್ ಮಾಡಿದ್ರು, ವಿಜಯೇಂದ್ರ, ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಅಂತ. ಸೊ 3 ಟೀಮಲ್ಲೂ ಕೂಡ
ಈ ಬಂಡಾಯ ನಾಯಕರ ಹೆಸರುಗಳು ಸೇರಿಸಿದ್ರು ಒಬ್ರು ಕೂಡ ಬರಲಿಲ್ಲ ಪ್ರತಿಭಟನೆಗೆ. ಸೊ ಪ್ರತಿಭಟನೆ ಅಷ್ಟಾಗಿ ಏನು ಎಫೆಕ್ಟ್ ಆಯ್ತು ಅಂತ ಕೂಡ ಹೇಳಕ್ ಆಗಲ್ಲ, ಯಾಕಂದ್ರೆ ನೋಡಿ 3-3 ಗೆದ್ದಿದ್ದಾರೆ ಇವ್ರೇನೇ ಬಡ್ಕೊಂಡ್ರು ಕೂಡ. ಸೊ ಈಗ ಮತ್ತೊಂದು ಟೀಮ್ ರೆಡಿ ಆಗಿದೆ. ಮೊದಲ ಹಂತ, 2ನೇ ಹಂತ, 3ನೇ ಹಂತ ಮಾಡ್ತಾರಾ ಈಗ ಅಧಿವೇಶನ ಸ್ಟಾರ್ಟ್ ಆಗೋ ಒಳಗೆ, ಯಾಕಂದ್ರೆ ಅಲ್ಲೇ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯೋದ್ರಿಂದಾಗಿ ಅಷ್ಟರೊಳಗೆ ನಾವು ಉತ್ತರ ಕರ್ನಾಟಕ ಭಾಗನ ಮುಗಿಸ್ಬಿಡ್ಬೇಕು ಅನ್ನೋ ಪ್ಲಾನ್ ಏನಾದ್ರು ಮಾಡ್ಕೊಂಡು ಈ ವಕ್ಫ್ ವಿರುದ್ಧ ಆಗಿರ್ಬೋದು, ಜಮೀರ್ ಅಹಮದ್ ವಿಚಾರದಲ್ಲಾಗಿರ್ಬೋದು ಹೋರಾಟವನ್ನ ನಡೆಸ್ತಾರ. ಸೊ ನಾವು ವಿಜಯೇಂದ್ರ ಅಂಡ್ ಟೀಮ್ ನಡೆಸಿದ ಹೋರಾಟವನ್ನ ನೋಡಿದ್ವಿ. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತ ಸ್ಲೋಗನ್ ಅನ್ನ ಇಟ್ಕೊಂಡಿದ್ರು. ಸೊ ಯತ್ನಾಳ್ ಅವರ ವಿಚಾರದಲ್ಲಿ ಅಂದ್ರೆ ಅವರ ಟೀಮ್ ಯಾವ ತರ ಯಾತ್ರೆಯನ್ನ ಮಾಡುತ್ತೆ, ಯಾವ ತರ ಜನರಿಗೆ ಧೈರ್ಯ ತುಂಬತ್ತೆ, ಏನು ಎತ್ತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಬಣ ಬಡಿದಾಟದ ಮಧ್ಯೆ ಕೇಸರಿ ನಾಯಕರು ಕಹಳೆ 1 ವಾರಗಳ ಕಾಲ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಒಂದ್ ಕಡೆ ಬಿಜೆಪಿ ಮನೆಯೊಂದು ನಾನಾ ಬಾಗಿಲು ಆಗಿರೋದು ಗೊತ್ತು. ಈಗ ಒಂದು ಟೀಮ್ ಇಂದ ರಾಜ್ಯದಾದ್ಯಂತ ಹೋರಾಟವನ್ನ ಮಾಡಿದ್ರು ವಕ್ಫ್ ವಿಚಾರದಲ್ಲಿ. ಈಗ ಬಂಡಾಯ ನಾಯಕರ ಸರದಿ ಇವತ್ತಿನಿಂದ ಅವರು ಕೂಡ ಯಾತ್ರೆ ಶುರು ಮಾಡ್ತಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ ರೇಣುಕಾ ಕುರಿತು? ಪವಿತ್ರ, ವಕ್ಫ್ ಬೋರ್ಡ್ ವಿರುದ್ಧ ಈಗಾಗಲೇ ಯತ್ನಾಳ್ ಅವರು ಅಹೋರಾತ್ರಿ ಧರಣಿಯನ್ನು ನಡೆಸಿ ಒಂಥರ ಯಶಸ್ವಿಯನ್ನು ಕೂಡ ಕಂಡಿದ್ರು. ಅದೇ ಮುಂದುವರಿದಂತೆ ಈಗಾಗಲೇ ಘೋಷಣೆ ಮಾಡಿದಂತೆ ಈ ತಿಂಗಳು ಅಂದ್ರೆ ಇವತ್ತಿನಿಂದ 25 ಡಿಸೆಂಬರ್ 25ರವರೆಗೂ ಇಡೀ ರಾಜ್ಯದಾದ್ಯಂತ ವಕ್ಫ್ ಬೋರ್ಡ್ ವಿರುದ್ಧ ಅಭಿಯಾನ ಮಾಡ್ತೀವಿ. ಯಾರೆಲ್ಲ ವಕ್ಫ್ ಬೋರ್ಡ್ ನಿಂದ ಏನು ಸಂತ್ರಸ್ತರಿದ್ದಾರೆ, ಮಠಾಧೀಶರು ಇರ್ಬೋದು, ರೈತರು ಇರ್ಬೋದು, ಒಂದಿಷ್ಟು ಪ್ರಜೆಗಳು ಇರ್ಬೋದು, ಅವರ ಒಂದು ಅಹವಾಲನ್ನು ಸ್ವೀಕರಿಸ್ತೀವಿ ಅಂತೇಳಿ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿದ್ರು. ಅದರಂತೆಯೇ ಇಂದು ಏನು ಬೀದರ್ ಜಿಲ್ಲೆಯಾದ್ಯಂತ ಈಗಾಗಲೇ ಯತ್ನಾಳ್ ಟೀಮ್ ಅವರು ಒಂದು ಅಭಿಯಾನವನ್ನು ಕೂಡ ಕೈಗೊಂಡಿದ್ದಾರೆ. ಅಲ್ಲಿರ್ತಕ್ಕ 1 ವಾರಗಳ ಕಾಲದಷ್ಟು ಬೀದರ್ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಯಾರಿಗೆಲ್ಲ ವಕ್ಫ್ ಬೋರ್ಡ್ ನಿಂದ ಏನೋ ನೋವು ಉಂಟಾಗಿದೆ, ಯಾರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ, ಯಾರೆಲ್ಲ ಪಹಣಿಯಲ್ಲಿ ತಿದ್ದುಪಡಿ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವರದಿಯನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರ ನೇತೃತ್ವದಲ್ಲಿ ಈಗಾಗಲೇ ಶಾಸಕ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಇವರ ಒಂದು ಟೀಮ್ ಕಟ್ಕೊಂಡು ಈಗಾಗಲೇ ಪ್ರವಾಸವನ್ನು ಕೂಡ ಆರಂಭ ಮಾಡಿದ್ದಾರೆ. ಮೊದಲನೇದಾಗಿ ಬೀದರ್ ಜಿಲ್ಲೆಯಿಂದಲೇ ಆರಂಭ ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಏನು ಅವರ ಒಂದು ರಾಜ್ಯ ಪ್ರವಾಸವೂ ಕೂಡ ಆರಂಭವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಇರ್ಬೋದು, ಯಾಕೆಂತಂದ್ರೆ ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಇದೇ ರೀತಿಯಾದಂತಹ ಒಂದು ಸಮುದಾಯದ ಒಂದು ಓಲೈಕೆ ಮಾಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಇದರ ವಿರುದ್ಧವಾಗಿ ಬಿಜೆಪಿ ಪಕ್ಷ ಸದಾ ಮುಂದುವರಿತ ಹೋರಾಟಕ್ಕೆ ಅಂತ ಹೇಳಿ ಈಗಾಗಲೇ ಅವರು ಕೂಡ ಕರೆಯನ್ನು ಕೊಟ್ಟಿದ್ರು. ಅದೇ ರೀತಿಯಾದಂತಹ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲೂ ಕೂಡ ಈಗಾಗಲೇ ವಾರ್ ರೂಮ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಆ ವಾರ್ ರೂಮ್ ಮೂಲಕ ಯಾರಿಗೆಲ್ಲ ನೋಟಿಸ್ ಗಳು ಕೊಡ್ಲಾಗಿದೆ, ಯಾರಿಗೆಲ್ಲ ತೊಂದರೆಯಾಗಿದೆ ವಕ್ಫ್ ಬೋರ್ಡ್ ನಿಂದ ಅವ್ರು ಬಂದು ಅವ್ರಿಗೆ ದೂರ್ ಕೊಡ್ಬೇಕು. ಅದ್ರ ಜೊತೆಗೆ ವಾಟ್ಸ್ಆಪ್ ನಂಬರ್ಗಳ ಮೂಲಕ ಕೂಡ ಯಾರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ, ಯಾರಿಗೆಲ್ಲ ಅದರಿಂದ ನೋವು ಉಂಟಾಗಿದೆ ಅವರೆಲ್ಲರೂ ಕೂಡ ದೂರನ್ನು ಕೊಡ್ಬೋದು. ಇನ್ನು ವಾಟ್ಸ್ಆಪ್ ಮೂಲಕ ದೂರು ಕೊಡ್ಲಿಕ್ಕೆ ಸಾಧ್ಯವಾಗದೇ ಇದ್ರೆ ಅವ್ರು ನೇರವಾಗಿ ನಮ್ಮನ್ನೇ ಭೇಟಿ ಮಾಡಿ ಕೂಡ ದೂರನ್ನು ಕೊಡಬಹುದು ಅನ್ನೋ ಒಂದು ಮಾತುಗಳನ್ನ ಕೂಡ ಈಗಾಗಲೇ ಅವರು ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿಯಾದ ಇಂದು ಏನೋ ಬೆಳಗ್ಗೆಯಲ್ಲೂ ಕೂಡ ಈಗಾಗಲೇ ರಾಜ್ಯ ಪ್ರವಾಸ ಆರಂಭವಾಗಿದೆ. ಏನು ಸುಮಾರು ಬೀದರ್ ಜಿಲ್ಲೆಯಾದ್ಯಂತ ಪ್ರಮುಖ ರಸ್ತೆಗಳಲ್ಲೂ ಕೂಡ ಮೆರವಣಿಗೆ ಮೂಲಕ ಬೀದರ್ನಲ್ಲಿ ಇರ್ತಕ್ಕಂಥ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಂತರ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವ ಮುಖಾಂತರ ತದನಂತರ ಅಲ್ಲಿರ್ತಕ್ಕಂಥ ಯಾರಿಗೆಲ್ಲ ನೋಟಿಸ್ ಕೊಟ್ಟಿದ್ರು ಆ ಒಂದು ಜನಗಳನ್ನು, ಅದ್ ರೈತರನ್ನು, ಮಠಾಧೀಶರುಗಳನ್ನು ಅವ್ರ ಜೊತೆ ಒಂದಿಷ್ಟು ಕಾಲ ಸಭೆ ನಡೆಸಿ ಮಾತುಕತೆ ನಡೆಸಿ ಯಾವ ರೀತಿಯಾದಂತಹ ಇದಕ್ಕೆ ಕಾನೂನು ಹೋರಾಟ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಪವಿತ್ರ, ರೇಣುಕಾ, ಹಿಂದೆ ವಿಜಯೇಂದ್ರ ಅವರು ಪ್ಲಾನ್ ಮಾಡಿದಾಗ 3 ಟೀಮ್ಗಳಾಗಿ ಮಾಡಿತ್ತು, ಸ್ಪ್ಲಿಟ್ ಆಗಿ ಇಡೀ ಕರ್ನಾಟಕದಾದ್ಯಂತ 2 ದಿನಗಳಲ್ಲೇ ಅದನ್ನ ಮುಗಿಸಿದ್ರು. ಬಟ್ ಇವರು ಒಂದೇ ಟೀಮ್ ಆಗಿ ಹೋಗ್ತಾ ಇದ್ದಾರ. ಜಾರಕಿಹೊಳಿ, ಲಿಂಬಾವಳಿ, ಸಿದ್ದೇಶ್ವರ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಎಲ್ಲರೂ ಒಟ್ಟಾಗೆ ಹೋಗ್ತಾ ಇದಾರ ಅಥವಾ ಅವರು ಈ ತರ ಏನಾದ್ರು ಸ್ಪ್ಲಿಟ್ ಆಗಿ ಬೇರೆ ಬೇರೆ ಭಾಗಗಳಿಗೆ ಹೋಗೋ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಇಲ್ಲ ಪವಿತ್ರ, ಖಂಡಿತವಾಗ್ಲೂ ಇವರು ಏನು ಯತ್ನಾಳ್ ನೇತೃತ್ವದಲ್ಲಿ ಒಂದು ಟೀಮ್ ಈಗಾಗಲೇ ನಿರ್ಮಾಣವಾಗಿದೆ. ಅವರೇ ಒಟ್ಟೊಟ್ಟಿಗೆ ಎಲ್ಲ ಒಂದು ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಯಾರಿಗೆಲ್ಲ ಅನ್ಯಾಯ ಆಗಿದೆ, ಯಾರಿಗೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ತಾವೇ ಖುದ್ದು ಅಹವಾಲನ್ನು ಸ್ವೀಕರಿಸಿ ಅದ್ರ ವಿರುದ್ಧ ಹೋರಾಟ ಮಾಡ್ಬೇಕು ಅಂತ ಈಗಾಗಲೇ ತೀರ್ಮಾನಗೊಂಡಿರುವಂತದ್ದು. ಅದರಂತೆ ಈಗಾಗಲೇ ಬಿಜೆಪಿಯಲ್ಲೂ ಕೂಡ ವಿಜಯೇಂದ್ರ ಅವರ ನೇತೃತ್ವದಲ್ಲಿ 2-3 ತಂಡಗಳು ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳ ವರದಿಯನ್ನು ಕೂಡ ಈಗಾಗಲೇ ಪಟ್ಟಿ ಮಾಡ್ಕೊಂಡಿರುವಂತದ್ದು. ಇನ್ನು ಪ್ರಮುಖವಾಗಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ಇರ್ಬೋದು, ಸ್ಥಳೀಯ ಶಾಸಕರು ಕೂಡ ಈಗಾಗಲೇ ಅವ್ರಿಗೂ ಕೂಡ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸೂಚನೆ ಕೊಟ್ಟಂತೆ
ಯಾರು ಕೂಡ ಯತ್ನಾಳ್ ಅವರ ಒಂದು ಅಭಿಯಾನಕ್ಕೆ ಅವರು ಹೋರಾಟಕ್ಕೆ ಕೈ ಜೋಡಿಸಬಾರ್ದು. ಇದು ಪಕ್ಷದ ಅಧಿಕೃತವಾದಂತಹ ತಂಡ ಅಲ್ಲ. ಈಗಾಗಲೇ ಪಕ್ಷದ ಅಧಿಕೃತವಾದಂತಹ ತಂಡದಿಂದ ನಾವು ಕೂಡ ಅಭಿಯಾನವನ್ನು ಕೂಡ ನಡೆಸಿದೀವಿ, ಹೋರಾಟವನ್ನು ಕೂಡ ನಡೆಸಿದೀವಿ, ವರದಿಯನ್ನು ಕೂಡ ಸಂಗ್ರಹಣೆ ಮಾಡಿದೀವಿ. ಅದನ್ನು ಹೊರತುಪಡಿಸಿಯೂ ಕೂಡ ಈಗ ಏನು ಪಕ್ಷದ ವಿರುದ್ಧವಾಗಿ ಯತ್ನಾಳ್ ಅವರು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು, ಸ್ಥಳೀಯ ಕಾರ್ಯಕರ್ತರು ಇರ್ಬೋದು, ಮುಖಂಡರು ಇರ್ಬೋದು, ಯಾರು ಕೂಡ ಈ ಒಂದು ಅವರ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ವಿಜಯೇಂದ್ರ ಅವರು ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ ಅನ್ನೋಂತಹ ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ತಾ ಇದೆ. ಇನ್ನು ಅಲ್ಲಿರ್ತಕ್ಕಂಥ ಶರಣು ಸಲಗಾರ್ ಇರ್ಬೋದು, ಈಗಾಗಲೇ ಅವರು ಕೂಡ ಹೇಳಿರಂತೆ ನಮಗೆ ರಾಜ್ಯಾಧ್ಯಕ್ಷರಾದಂತ ವಿಜಯೇಂದ್ರ ಅವರು ಏನೆಲ್ಲ ಸೂಚನೆ ಕೊಡ್ತಾರೆ ಅವರ ಒಂದು ಪರವಾಗಿ ನಾವು ನಡ್ಕೊಳ್ತೀವಿ ಹೊರತಾಗಿ ಪಕ್ಷದ ವಿರುದ್ಧವಾಗಿ ಯಾರೆಲ್ಲ ಒಂದು ಹೋರಾಟ ಮಾಡಿದ್ರು ಕೂಡ ನಾವು ಅವ್ರಿಗೆ ಬೆಂಬಲ ಕೊಡಲ್ಲ ಅಂತ ಹೇಳಿ ಕೂಡ ಈಗಾಗಲೇ ಅವರು ಕೂಡ ಬಹಿರಂಗವಾಗಿ ಹೇಳಿರುವಂತದ್ದು. ಹಾಗಾಗಿ ಯತ್ನಾಳ್ ಅವರಿಗೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಬಿಜೆಪಿಯ ಸ್ಥಳೀಯ ಮುಖಂಡರಿಂದ ಬೆಂಬಲ ಸಿಗುವುದು ಕೂಡ ಅಷ್ಟೇ ಆಗಿದೆ. ಅದೇ ರೀತಿಯಾದಂತಹ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಲ್ಲಿರ್ತಕ್ಕಂಥ ವಿಜಯೇಂದ್ರ ಟೀಮ್, ಪ್ರಮುಖವಾಗಿ ವಿಜಯೇಂದ್ರ ಟೀಮ್ ನಲ್ಲಿ ಇರ್ತಕ್ಕಂಥ ನಾಯಕರಿಗೂ ಕೂಡ ಈಗಾಗಲೇ ವಿಜಯೇಂದ್ರ ಸೂಚನೆ ಕೊಟ್ಟಿರುವಂತದ್ದು. ಯಾರೊಬ್ರು ಕೂಡ ಯತ್ನಾಳ್ ಅವರ ಟೀಮ್ಗೆ ಬೆಂಬಲವನ್ನು ಕೊಡಬಾರ್ದು ಅನ್ನೋದು ಕೂಡ ಖಡಕ್ ಆಗಿ ರಾಜ್ಯಾದ್ಯಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಈ ಬಗ್ಗೆ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ರು. ಈ ಬಗ್ಗೆ ನೀವು ಕೂಡ ಒಂದು ಅವರಿಗೆ ಎಚ್ಚರಿಕೆಯನ್ನು ಕೊಡಿ ಅಂತೇಳಿ ಕೂಡ ವಿಜಯೇಂದ್ರ ಇರ್ಬೋದು, ವಿಜಯೇಂದ್ರ ಆಪ್ತ ವಲಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರು ಕೂಡ ಮನವಿಯನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ಯತ್ನಾಳ್ ಅವರು ಎಲ್ಲೂ ಕೂಡ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಒಂದು ಅಭಿಯಾನವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ತಿಂಗಳು ಡಿಸೆಂಬರ್ ನಲ್ಲಿ ಬೆಳಗಾವಲ್ಲಿ ಈ ಒಂದು ಎಲ್ಲಾ ವರದಿಯನ್ನು ಸಂಗ್ರಹಣೆ ಮಾಡಿ ಕಾನೂನು ರೀತಿಯಾದಂತಹ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡು ತದನಂತರ ಒಂದು ಬೃಹತ್ ಸಮಾವೇಶವನ್ನು ಕೂಡ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಯತ್ನಾಳ್ ಅವರು ಕೂಡ ಎಲ್ಲ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಪವಿತ್ರ, ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ. ಒಟ್ಟಾರೆ ರೆಬೆಲ್ಸ್ ನಾಯಕರು ಇವತ್ತಿನಿಂದ ಆರಂಭವಾಗ್ತಿದೆ. ಇದು ಮೊದಲ ಹಂತದಲ್ಲಿ ನಡೆಯುವಂತಹ ಹೋರಾಟ. ನೋಡೋಣ ಯಾವ ರೀತಿಯಾಗಿ ರಾಜ್ಯದಾದ್ಯಂತ ಕೇಸರಿ ಕಹಳಿಯನ್ನ ಮೊಳಗಿಸತ್ತೆ ಏನು ಎತ್ತ ಅಂತ. ಈ ಕ್ಷಣದ ಅಪ್ಡೇಟ್ ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.